ರಾಜಸ್ಥಾನದಿಂದ ಬೆಂಗಳೂರಿನ ಹೋಟೆಲ್ಗಳಿಗೆ ಮಾಂಸ ಸರಬರಾಜಾಗುತ್ತೆ ಎನ್ನುವಂತಹ ಆರೋಪದ ಬೆನ್ನಲ್ಲೇ ಆಹಾರ ಸುರಕ್ಷತಾ ಇಲಾಖೆ ಅಲರ್ಟ್ ಆಗಿದೆ. ಹಾಗಾದ್ರೆ ಏನ್ ಮಾಡ್ತಾ ಇದೆ ಇಲಾಖೆ? ಏನೆಲ್ಲ ಕ್ರಮಗಳ ಮೊರೆ ಹೋಗ್ತಾ ಇದೆ? ಬನ್ನಿ ನೋಡ್ಕೊಂಡು ಬರೋಣ. ನಾಯಿ ಮಾಂಸ ಸಾಗಾಟ ವದಂತಿ, ಆಹಾರ ಸುರಕ್ಷತಾ ಇಲಾಖೆ ಅಲರ್ಟ್. ಮಟನ್ ಅಂಗಡಿ ಸುರಕ್ಷತೆ ಮತ್ತು ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟಿರುವ ಮಾಂಸ ಪರಿಶೀಲನೆ. ಎಲ್ಲಾ ಏರಿಯಾದಲ್ಲೂ ಹೈಜಿನಿಕ್ ಪರಿಶೀಲನೆಗೆ ಮುಂದಾದ ಆಹಾರ ಇಲಾಖೆ. ನಾಯಿ ಮಾಂಸ ಸಾಗಾಟ ಆರೋಪ ಬೆಂಗಳೂರಿನಲ್ಲಿ ಆತಂಕ ಹೆಚ್ಚಿಸಿದೆ. ಅದು ನಿಜವಾಗಿಯೂ ನಾಯಿ ಮಾಂಸನ ಅಥವಾ ಕುರಿ ಮಾಂಸನ ಅಂತ ಇನ್ನೂ ಪತ್ತೆಯಾಗಿಲ್ಲ. ರಾಜಸ್ಥಾನದ ಜೈಪುರದಿಂದ ಬೆಂಗಳೂರಿಗೆ ಬರುವ ಮಾಂಸದ ಕ್ವಾಲಿಟಿ ಬಗ್ಗೆ ಪ್ರಶ್ನೆ ಮೂಡಿದೆ. ನಾಯಿ ಮಾಂಸ ವದಂತಿ ಬೆನ್ನಲ್ಲೇ ಅಲರ್ಟ್ ಆದಂತಹ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಬೆಂಗಳೂರಿನ ಮಟನ್ ಅಂಗಡಿಗಳಲ್ಲಿ ಸುರಕ್ಷತೆ ಮತ್ತು ಮಾಂಸದ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಂದು ಬಾಕ್ಸ್ ಅಲ್ಲೂ 30ರಿಂದ 35 kg ಅಷ್ಟು ಮಾಂಸ ಬರ್ತದೆ ಮತ್ತು ವಾರಕ್ಕೆ ಈ ರೀತಿ 3 ದಿನ ತರಿಸ್ಕೊಂಡು ಬೆಂಗಳೂರಲ್ಲಿರುವ ಹೋಟ್ಲುಗಳಿಗೆ ಮತ್ತು ಗ್ರಾಹಕರಿಗೆ ಸರಬರಾಜು ಮಾಡ್ತಿದ್ರು. ಈ ನಿಟ್ಟಿನಲ್ಲಿ ನಾವು ನನ್ನ ಸ್ಯಾಂಪಲ್ಸ್ ಸಹಿತ ಕಲೆಕ್ಟ್ ಮಾಡಿ ಅದನ್ನು ಲ್ಯಾಬ್ಗೆ ನಾವು ರವಾನೆ ಮಾಡಿದ್ದೀವಿ. ಲ್ಯಾಬಿಂದ ರಿಪೋರ್ಟ್ ಬಂದ ನಂತರ ನಾವು ಅದು ಯಾವ ಥರ ಸ್ಪೀಷೀಸ್ ಐಡೆಂಟಿಫಿಕೇಷನ್ ಕಳಿಸಿದ್ದೀವಿ. ಲ್ಯಾಬಿಂದ ರಿಪೋರ್ಟ್ ಬಂದ ನಂತರ ಅದು ಮೇಕೆ ಮಾಂಸನೇ ಆದರೆ ನಾವು ಯಾವುದೇ ಒಂದು ಕ್ರಮ ಜರುಗಿಸೋದಿಲ್ಲ. ಬಟ್ ಬೇರೆ ಯಾವ್ದಾರ ಆಯಿತು ಅಂದರೆ ನಾವು ಕಾನೂನಲ್ಲಿ ಏನು ಅವಕಾಶ ಇದೆ ಅದರ ಪ್ರಕಾರ ಕ್ರಮ ಜರುಗಿಸ್ತೇವೆ. ಬೆಂಗಳೂರಿನ ಎಲ್ಲಾ ಏರಿಯಾದಲ್ಲಿರುವಂತಹ ಮಟನ್ ಅಂಗಡಿಗಳು ಹಾಗೂ ದೊಡ್ಡ ದೊಡ್ಡ ಹೋಟೆಲ್ಗಳು, ಮಟನ್ ಶಾಪ್ಗಳಲ್ಲಿ ಮಾಂಸವನ್ನ ಕೋಲ್ಡ್ ಸ್ಟೋರೇಜ್ನಲ್ಲಿ ಶೇಖರಣೆ ಮಾಡಿಟ್ಟಿರ್ತಾರೆ. ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಟಿರುವಂತಹ ಮಾಂಸದ ಕ್ವಾಲಿಟಿಯನ್ನ ಚೆಕ್ ಮಾಡಲಿದ್ದಾರೆ. -18 ಡಿಗ್ರಿ ಸೆಂಟಿಗ್ರೇಡ್ ಇದ್ರೆ 8ರಿಂದ 10 ತಿಂಗಳು ತಿನ್ನಬಹುದಂತೆ. 4 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಇಟ್ಟಿದ್ರೆ ಮಾಂಸ ಚೆನ್ನಾಗಿರುತ್ತಂತೆ. ಹಾಗಾಗಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರ್ ಮಾಡ್ಲಿದ್ದಾರೆ. ಮಟನ್ ಸ್ಟಾಲ್ಸ್ ಬೆಂಗಳೂರಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಮಟನ್ ಸ್ಟಾಲ್ಸ್ ಇದೆ ಅಲ್ಲೂ ಸಹಿತ ಸ್ಪೀಷೀಸ್ ಚೆಕ್ ಮಾಡಬೇಕು ಅಂತ ಹೇಳಿದೆ. ಮತ್ತು ಈ ಏನು ನಾವು ಜೈಪುರಿಂದ ಬರ್ತಾ ಇದೆ ಮತ್ತು ಬೇರೆ ಕಡೆ ಏನಾರ ಬರ್ತಿದೆ ಅದನ್ನು ಸಹಿತ ನೋಡಿ ಸ್ಯಾಂಪಲ್ಸ್ ಚೆಕ್ ಮಾಡಿ ಅಂತ ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ಸ್ ಸಹಿತ ಕೊಟ್ಟಿದ್ದೆ. ಈಗಾಗಲೇ ಚೆಕ್ ಮಾಡೋದಕ್ಕೆ ಸ್ಯಾಂಪಲ್ಲು ತೆಗೆದು ನಾವು ಫ್ರೀಝರಲ್ಲಿ ಇಟ್ಟಿದ್ದೀವಿ. ಅದು ಯಾವುದೇ ಒಂದು ಮಾಂಸ 4 ಡಿಗ್ರಿಲಿ ಮೇಂಟೈನ್ ಮಾಡಿದ್ರೆ 4 ದಿನದೊಳಗೆ ಕನ್ಸಂಪ್ಷನ್ ಮಾಡಬೇಕು. -18 ಡಿಗ್ರಿ ಇದ್ದರೆ ಅದು ಡೀಪ್ ಫ್ರೀಝರಲ್ಲಿ ಇಟ್ಟರೆ 12 ತಿಂಗಳವರೆಗೂ ಇಟ್ಕೊಂಡು ಸೇವಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಸದ್ಯ ರಾಜಸ್ಥಾನದಿಂದ ಬಂದಿದ್ದು ಕುರಿ ಮಾಂಸನ ಅಥವಾ ಬೇರೆ ಮಾಂಸನ ಅನ್ನೋ ವರದಿ ಬರೋದಕ್ಕೆ ಇನ್ನು 10ರಿಂದ 14 ದಿನ ಟೈಮ್ ಬೇಕು. ಈ ನಡುವೆ ಬೆಂಗಳೂರಿನ ಮಾಂಸದ ಅಂಗಡಿಗಳ ಹೈಜಿನಿಕ್ ಚೆಕ್ ಮಾಡಿ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನ ಟೆಸ್ಟ್ ಮಾಡಲಿದ್ದಾರೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.